ನೋಡಿ, ಕಾಡು ಮುಖ್ಯ. ಕಾಡು ಮುಖ್ಯ. ಕಾಡಿಗೆ ನಾವು ಮುಖ್ಯ ಅಲ್ಲ, ನಮಗೆ ಬೇಕಿರೋದು ಕಾಡು. ನಮಗೆ ಕಾಡಿಗೆ ನಾವು ಬೇಡವೇ ಬೇಡ, ವೇಸ್ಟ್ ಫೆಲೋಸ್ ನಾವೆಲ್ಲ. ಕಾಡಿಗೆ ನಾವು ಬದುಕಬೇಕಂದ್ರೆ ಕಾಡು ಬೇಕು. ಹಾಗಾಗಿ ಸಿನಿಮಾ ಎಷ್ಟೇ ಪವರ್ಫುಲ್ ಆಗಿರಲಿ, ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅದು ಟಾಕ್ಸಿಕ್ ಆಗಿರಲಿ, ಮತ್ತೊಂದಾಗಿರಲಿ, ಕಾಂತಾರ ಆಗಿರಲಿ, ಅರಣ್ಯದ ಕಾನೂನನ್ನು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಎರಡು ಮಾತು. ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಮತ್ತೊಮ್ಮೆ ವಿಘ್ನ ಎದುರಾಯ್ತಾ? ಕಾಂತಾರ ಚಿತ್ರ ಶೂಟಿಂಗ್ ವೇಳೆ ನಿಯಮ ಉಲ್ಲಂಘನೆ ಆಗಿದೆ ಅಂತೇಳಿ ಆರೋಪ ಬಂದಿದೆ. ಹಾಸನ ಜಿಲ್ಲೆ ಗವಿಬೆಟ್ಟ ಸುತ್ತಮುತ್ತ ಕಾಂತಾರ ಚಿತ್ರೀಕರಣ ಆಗ್ತಾ ಇದೆ. ಅರಣ್ಯದಂಚಿನ ಗೋಮಾಳದಲ್ಲಿ ಶೂಟಿಂಗಿಗೆ ಬೇಡಿಕೆಯನ್ನಿಟ್ಟಿದ್ರಂತೆ. ಕೊಡ್ತಾರೆ ಅಂದರೆ ಅದರಲ್ಲೂ ಸ್ವಲ್ಪ ಸರ್ಕಾರಕ್ಕೆಲ್ಲ ಲಾಭ ಆಗುತ್ತಲ್ಲ. 23 ದಿನ ಚಿತ್ರೀಕರಣಕ್ಕೆ ಹೊಂಬಾಳೆ ಫಿಲಮ್ಸ್ ಬೇಡಿಕೆ ಇಟ್ಟಿತ್ತು. ಚಿತ್ರತಂಡಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಕಾಂತಾರ ಚಿತ್ರೀಕರಣದ ವೇಳೆ ಸ್ಫೋಟಕ ಬಳಕೆ ಆಗಿದೆಯಾ ಅಂತ, ಅದು ಬಳಕೆ ಮಾಡೋಂಗಿಲ್ಲ. ಅದು ಸ್ಫೋಟಕ ಬಳಕೆ ಮಾಡಿದರೆ ವನ್ಯಜೀವಿಗಳಿಗೆ ಸಮಸ್ಯೆ ಆಗುತ್ತೆ. ಸ್ಫೋಟಕ, ಈಗ ನೀವು ಶಬರಿಮಲೆಗೆಲ್ಲ ಹೋದಾಗ ಆನೆಯನ್ನು ಓಡಿಸೋಕ್ಕೆ ಒಂದು ಪಟಾಕಿ ಹೊಡಿತಾರೆ, ಬೆಡಿ ಬೆರಿವಾಡಿ ಅಂತಾರೆ. ಬೆಡಿ ಪರಿವಾಡಿ ಅಂತ, ಬೆಡಿ ಪರಿವಾಡಿ ಓಡಿಸೋದಷ್ಟೇ. ಅದೂ ಒಂಥರ ಕಿರಿಕಿರಿ ಆಗುತ್ತೆ. ಆದರೆ ಒಮ್ಮೊಮ್ಮೆ ಗೊತ್ತಿದೆಯಲ್ಲ, ಮ್ಯೂಚುವಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು. ಆಮೇಲೆ ಅರಣ್ಯದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ. ನಿಮಗೆ ಕಾಂತಾರ ಸಿನಿಮಾದಲ್ಲಿ ಒಂದು ಮರ ಬೀಳುತ್ತೆ ಗೊತ್ತಾ, ದೊಡ್ಡೊಂದು ಮರ ಬೀಳೋ ಸೀನ್ ಇದೆ ಗೊತ್ತಾ. ರಾತ್ರಿ ಹೊತ್ತಲ್ಲಿ ಕಟ್ ಮಾಡ್ತಾ ಇರ್ತಾರೆ, ಮರ ಬೀಳುತ್ತೆ, ಕಿಶೋರ್ ಅವರ ಆ ಜೀಪಿಗೆ ಮೇಲೆ ಬೀಳುತ್ತೆ. ಆ ಸೀನ್ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ. ಅದು ಒರಿಜಿನಲ್ ಮರ ಅಲ್ಲ, ಮರ ಕಡಿಯೋಂಗಿಲ್ಲ, ಪ್ರಾಣಿ ಪಕ್ಷಿಗಳನ್ನು ಬಳಸೋಂಗಿಲ್ಲ. ಮೊದಲೆಲ್ಲ ಟೈಗರ್ ಪ್ರಭಾಕರ್ ಹುಲಿ ಜೊತೆ, ಅಂಬರೀಷ್ ಹುಲಿ ಜೊತೆ, ಹಿಂಗೆ. ಇವಾಗ ಹಂಗೆಲ್ಲ ಮಾಡೋಂಗಿಲ್ಲ. ನೀವು ಅಪ್ಪುರಾಜ ಸಿನಿಮಾದಲ್ಲಿ ಕಮಲ್ ಹಾಸನ್ ಇದ್ರ ಜೊತೆ ಹಂಗೆಲ್ಲ ಮಾಡೋಂಗಿಲ್ಲ. ಈಗ ಬಳಸಂಗೇ ಇಲ್ಲ ಸಿನಿಮಾದಲ್ಲಿ, ಭಾಳ ಸ್ಟ್ರಿಕ್ಟ್ ಇದೆ ಎಲ್ಲ. ಈ ನೀವು ಬಾಹುಬಲಿ ಸಿನಿಮಾದಲ್ಲಿ ದೊಡ್ಡ ಒಂದು ಇದು ಬಂತಲ್ಲ, ಅದೆಲ್ಲ ಗ್ರಾಫಿಕ್ಸೇ. ಅದರೆಲ್ಲ ಪಾಪ ಹುಲಿಗಳಿಗೆ ಕೈಗಳಿಗೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿ, ಬಾಯಿಗೆಲ್ಲ ಬ್ಯಾಂಡೇಜ್ ಹಾಕಿ ಶೂಟಿಂಗ್ ಮಾಡ್ತಿದ್ರು. ಪಾಪ ಅದರ ಕಷ್ಟ ಯಾರಿಗೆ ಕೇಳೋರು? ಈಗ ಬೆಂಕಿ ಹಚ್ಚಿರೋದ್ರಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ. ಸಾಲು ಆರೋಪ ಮಾಡಿರೋ ಗ್ರಾಮಸ್ಥರು ತಪ್ಪು ಕಂಡು ಬಂದರೆ ಶೂಟಿಂಗ್ ನಿಲ್ಲಿಸ್ತಾನೆ ಅಂತೇಳಿ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಖಂಡ್ರೆ ಸ್ವಲ್ಪ ಸೀರಿಯಸ್ ಇದ್ದಾರೆ ಅರಣ್ಯ ವಿಚಾರದಲ್ಲಿ. ನೋಡೋಣ. ನೋಡಿ, ಕಾಡು ಮುಖ್ಯ. ಕಾಡಿಗೆ ನಾವು ಮುಖ್ಯ ಅಲ್ಲ, ನಮಗೆ ಬೇಕಿರೋದು ಕಾಡು. ನಮಗೆ ಕಾಡಿಗೆ ನಾವು ಬೇಡವೇ ಬೇಡ, ವೇಸ್ಟ್ ಫೆಲೋಸ್ ನಾವೆಲ್ಲ. ಕಾಡಿಗೆ ನಾವು ಬದುಕಬೇಕಂದ್ರೆ ಕಾಡು ಬೇಕು. ಹಾಗಾಗಿ ಸಿನಿಮಾ ಎಷ್ಟೇ ಪವರ್ಫುಲ್ ಆಗಿರಲಿ, ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅದು ಟಾಕ್ಸಿಕ್ ಆಗಿರಲಿ, ಮತ್ತೊಂದಾಗಿರಲಿ, ಕಾಂತಾರ ಆಗಿರಲಿ, ಅರಣ್ಯದ ಕಾನೂನನ್ನು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಎರಡು ಮಾತು. ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಮತ್ತೊಮ್ಮೆ ವಿಘ್ನ ಎದುರಾಯ್ತಾ? ಕಾಂತಾರ ಚಿತ್ರ ಶೂಟಿಂಗ್ ವೇಳೆ ನಿಯಮ ಉಲ್ಲಂಘನೆ ಆಗಿದೆ ಅಂತೇಳಿ ಆರೋಪ ಬಂದಿದೆ. ಹಾಸನ ಜಿಲ್ಲೆ ಗವಿಬೆಟ್ಟ ಸುತ್ತಮುತ್ತ ಕಾಂತಾರ ಚಿತ್ರೀಕರಣ ಆಗ್ತಾ ಇದೆ. ಅರಣ್ಯದಂಚಿನ ಗೋಮಾಳದಲ್ಲಿ ಶೂಟಿಂಗಿಗೆ ಬೇಡಿಕೆಯನ್ನಿಟ್ಟಿದ್ರಂತೆ. ಕೊಡ್ತಾರೆ ಅಂದರೆ ಅದರಲ್ಲೂ ಸ್ವಲ್ಪ ಸರ್ಕಾರಕ್ಕೆಲ್ಲ ಲಾಭ ಆಗುತ್ತಲ್ಲ. 23 ದಿನ ಚಿತ್ರೀಕರಣಕ್ಕೆ ಹೊಂಬಾಳೆ ಫಿಲಮ್ಸ್ ಬೇಡಿಕೆ ಇಟ್ಟಿತ್ತು. ಚಿತ್ರತಂಡಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಕಾಂತಾರ ಚಿತ್ರೀಕರಣದ ವೇಳೆ ಸ್ಫೋಟಕ ಬಳಕೆ ಆಗಿದೆಯಾ ಅಂತ, ಅದು ಬಳಕೆ ಮಾಡೋಂಗಿಲ್ಲ. ಅದು ಸ್ಫೋಟಕ ಬಳಕೆ ಮಾಡಿದರೆ ವನ್ಯಜೀವಿಗಳಿಗೆ ಸಮಸ್ಯೆ ಆಗುತ್ತೆ. ಸ್ಫೋಟಕ, ಈಗ ನೀವು ಶಬರಿಮಲೆಗೆಲ್ಲ ಹೋದಾಗ ಆನೆಯನ್ನು ಓಡಿಸೋಕ್ಕೆ ಒಂದು ಪಟಾಕಿ ಹೊಡಿತಾರೆ, ಬೆಡಿ ಬೆರಿವಾಡಿ ಅಂತಾರೆ. ಬೆಡಿ ಪರಿವಾಡಿ ಅಂತ, ಬೆಡಿ ಪರಿವಾಡಿ ಓಡಿಸೋದಷ್ಟೇ. ಅದೂ ಒಂಥರ ಕಿರಿಕಿರಿ ಆಗುತ್ತೆ. ಆದರೆ ಒಮ್ಮೊಮ್ಮೆ ಗೊತ್ತಿದೆಯಲ್ಲ, ಮ್ಯೂಚುವಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು. ಆಮೇಲೆ ಅರಣ್ಯದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ. ನಿಮಗೆ ಕಾಂತಾರ ಸಿನಿಮಾದಲ್ಲಿ ಒಂದು ಮರ ಬೀಳುತ್ತೆ ಗೊತ್ತಾ, ದೊಡ್ಡೊಂದು ಮರ ಬೀಳೋ ಸೀನ್ ಇದೆ ಗೊತ್ತಾ. ರಾತ್ರಿ ಹೊತ್ತಲ್ಲಿ ಕಟ್ ಮಾಡ್ತಾ ಇರ್ತಾರೆ, ಮರ ಬೀಳುತ್ತೆ, ಕಿಶೋರ್ ಅವರ ಆ ಜೀಪಿಗೆ ಮೇಲೆ ಬೀಳುತ್ತೆ. ಆ ಸೀನ್ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ. ಅದು ಒರಿಜಿನಲ್ ಮರ ಅಲ್ಲ, ಮರ ಕಡಿಯೋಂಗಿಲ್ಲ, ಪ್ರಾಣಿ ಪಕ್ಷಿಗಳನ್ನು ಬಳಸೋಂಗಿಲ್ಲ. ಮೊದಲೆಲ್ಲ ಟೈಗರ್ ಪ್ರಭಾಕರ್ ಹುಲಿ ಜೊತೆ, ಅಂಬರೀಷ್ ಹುಲಿ ಜೊತೆ, ಹಿಂಗೆ. ಇವಾಗ ಹಂಗೆಲ್ಲ ಮಾಡೋಂಗಿಲ್ಲ. ನೀವು ಅಪ್ಪುರಾಜ ಸಿನಿಮಾದಲ್ಲಿ ಕಮಲ್ ಹಾಸನ್ ಇದ್ರ ಜೊತೆ ಹಂಗೆಲ್ಲ ಮಾಡೋಂಗಿಲ್ಲ. ಈಗ ಬಳಸಂಗೇ ಇಲ್ಲ ಸಿನಿಮಾದಲ್ಲಿ, ಭಾಳ ಸ್ಟ್ರಿಕ್ಟ್ ಇದೆ ಎಲ್ಲ. ಈ ನೀವು ಬಾಹುಬಲಿ ಸಿನಿಮಾದಲ್ಲಿ ದೊಡ್ಡ ಒಂದು ಇದು ಬಂತಲ್ಲ, ಅದೆಲ್ಲ ಗ್ರಾಫಿಕ್ಸೇ.
ಮೊದಲೆಲ್ಲ ಪಾಪ ಹುಲಿಗಳಿಗೆ ಕೈಗಳಿಗೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿ ಬಾಯಿಗೆಲ್ಲ ಬ್ಯಾಂಡೇಜ್ ಹಾಕಿ ಶೂಟಿಂಗ್ ಮಾಡ್ತಿದ್ರು ಪಾಪ. ಅದರ ಕಷ್ಟ ಯಾರಿಗೆ ಕೇಳೋರು? ಈಗ ಬೆಂಕಿ ಹಚ್ಚಿರೋದ್ರಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ. ಸಾಲು ಸಾಲು ಆರೋಪ ಮಾಡಿರೋ ಗ್ರಾಮಸ್ಥರು ತಪ್ಪು ಕಂಡು ಬಂದರೆ ಶೂಟಿಂಗ್ ನಿಲ್ಲಿಸ್ತಾನೆ ಅಂತೇಳಿ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಖಂಡ್ರೆ ಸ್ವಲ್ಪ ಸೀರಿಯಸ್ ಇದ್ದಾರೆ ಅರಣ್ಯ ವಿಚಾರದಲ್ಲಿ. ನೋಡೋಣ. ನೋಡಿ, ಕಾಡು ಮುಖ್ಯ, ಕಾಡು ಮುಖ್ಯ. ಕಾಡಿಗೆ ನಾವು ಮುಖ್ಯ ಅಲ್ಲ, ನಮಗೆ ಬೇಕಿರೋದು ಕಾಡು. ನಮಗೆ ಕಾಡಿಗೆ ನಾವು ಬೇಡವೇ ಬೇಡ, ವೇಸ್ಟ್ ಫೆಲೋಸ್ ನಾವೆಲ್ಲ. ಕಾಡಿಗೆ ನಾವು ಬದುಕಬೇಕಂದ್ರೆ ಕಾಡು ಬೇಕು. ಹಾಗಾಗಿ ಸಿನಿಮಾ ಎಷ್ಟೇ ಪವರ್ಫುಲ್ ಆಗಿರಲಿ, ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅದು ಟಾಕ್ಸಿಕ್ ಆಗಿರಲಿ, ಮತ್ತೊಂದಾಗಿರಲಿ, ಕಾಂತಾರ ಆಗಿರಲಿ, ಅರಣ್ಯದ ಕಾನೂನನ್ನು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಎರಡು ಮಾತು. ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಮತ್ತೊಮ್ಮೆ ವಿಘ್ನ ಎದುರಾಯ್ತಾ? ಕಾಂತಾರ ಚಿತ್ರ ಶೂಟಿಂಗ್ ವೇಳೆ ನಿಯಮ ಉಲ್ಲಂಘನೆ ಆಗಿದೆ ಅಂತೇಳಿ ಆರೋಪ ಬಂದಿದೆ. ಹಾಸನ ಜಿಲ್ಲೆ ಗವಿಬೆಟ್ಟ ಸುತ್ತಮುತ್ತ ಕಾಂತಾರ ಚಿತ್ರೀಕರಣ ಆಗ್ತಾ ಇದೆ. ಅರಣ್ಯದಂಚಿನ ಗೋಮಾಳದಲ್ಲಿ ಶೂಟಿಂಗಿಗೆ ಬೇಡಿಕೆಯನ್ನಿಟ್ಟಿದ್ರಂತೆ. ಕೊಡ್ತಾರೆ ಅಂದರೆ ಅದರಲ್ಲೂ ಸ್ವಲ್ಪ ಸರ್ಕಾರಕ್ಕೆಲ್ಲ ಲಾಭ ಆಗುತ್ತಲ್ಲ. 23 ದಿನ ಚಿತ್ರೀಕರಣಕ್ಕೆ ಹೊಂಬಾಳೆ ಫಿಲಮ್ಸ್ ಬೇಡಿಕೆ ಇಟ್ಟಿತ್ತು. ಚಿತ್ರತಂಡಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಕಾಂತಾರ ಚಿತ್ರೀಕರಣದ ವೇಳೆ ಸ್ಫೋಟಕ ಬಳಕೆ ಆಗಿದೆಯಾ ಅಂತ, ಅದು ಬಳಕೆ ಮಾಡೋಂಗಿಲ್ಲ. ಅದು ಸ್ಫೋಟಕ ಬಳಕೆ ಮಾಡಿದರೆ ವನ್ಯಜೀವಿಗಳಿಗೆ ಸಮಸ್ಯೆ ಆಗುತ್ತೆ. ಸ್ಫೋಟಕ, ಈಗ ನೀವು ಶಬರಿಮಲೆಗೆಲ್ಲ ಹೋದಾಗ ಆನೆಯನ್ನು ಓಡಿಸೋಕ್ಕೆ ಒಂದು ಪಟಾಕಿ ಹೊಡಿತಾರೆ, ಬೆಡಿ ಬೆರಿವಾಡಿ ಅಂತಾರೆ. ಬೆಡಿ ಪರಿವಾಡಿ ಅಂತ, ಬೆಡಿ ಪರಿವಾಡಿ ಓಡಿಸೋದಷ್ಟೇ. ಅದೂ ಒಂಥರ ಕಿರಿಕಿರಿ ಆಗುತ್ತೆ. ಆದರೆ ಒಮ್ಮೊಮ್ಮೆ ಗೊತ್ತಿದೆಯಲ್ಲ, ಮ್ಯೂಚುವಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು. ಆಮೇಲೆ ಅರಣ್ಯದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ. ನಿಮಗೆ ಕಾಂತಾರ ಸಿನಿಮಾದಲ್ಲಿ ಒಂದು ಮರ ಬೀಳುತ್ತೆ ಗೊತ್ತಾ, ದೊಡ್ಡೊಂದು ಮರ ಬೀಳೋ ಸೀನ್ ಇದೆ ಗೊತ್ತಾ. ರಾತ್ರಿ ಹೊತ್ತಲ್ಲಿ ಕಟ್ ಮಾಡ್ತಾ ಇರ್ತಾರೆ, ಮರ ಬೀಳುತ್ತೆ, ಕಿಶೋರ್ ಅವರ ಆ ಜೀಪಿಗೆ ಮೇಲೆ ಬೀಳುತ್ತೆ. ಆ ಸೀನ್ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ. ಅದು ಒರಿಜಿನಲ್ ಮರ ಅಲ್ಲ, ಮರ ಕಡಿಯೋಂಗಿಲ್ಲ, ಪ್ರಾಣಿ ಪಕ್ಷಿಗಳನ್ನು ಬಳಸೋಂಗಿಲ್ಲ. ಮೊದಲೆಲ್ಲ ಟೈಗರ್ ಪ್ರಭಾಕರ್ ಹುಲಿ ಜೊತೆ, ಅಂಬರೀಷ್ ಹುಲಿ ಜೊತೆ, ಹಿಂಗೆ. ಇವಾಗ ಹಂಗೆಲ್ಲ ಮಾಡೋಂಗಿಲ್ಲ. ನೀವು ಅಪ್ಪುರಾಜ ಸಿನಿಮಾದಲ್ಲಿ ಕಮಲ್ ಹಾಸನ್ ಇದ್ರ ಜೊತೆ ಹಂಗೆಲ್ಲ ಮಾಡೋಂಗಿಲ್ಲ. ಈಗ ಬಳಸಂಗೇ ಇಲ್ಲ ಸಿನಿಮಾದಲ್ಲಿ, ಭಾಳ ಸ್ಟ್ರಿಕ್ಟ್ ಇದೆ ಎಲ್ಲ. ಈ ನೀವು ಬಾಹುಬಲಿ ಸಿನಿಮಾದಲ್ಲಿ ದೊಡ್ಡ ಒಂದು ಇದು ಬಂತಲ್ಲ, ಅದೆಲ್ಲ ಗ್ರಾಫಿಕ್ಸೇ. ಮೊದಲೆಲ್ಲ ಪಾಪ ಹುಲಿಗಳಿಗೆ ಕೈಗಳಿಗೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿ ಬಾಯಿಗೆಲ್ಲ ಬ್ಯಾಂಡೇಜ್ ಹಾಕಿ ಶೂಟಿಂಗ್ ಮಾಡ್ತಿದ್ರು ಪಾಪ. ಅದರ ಕಷ್ಟ ಯಾರಿಗೆ ಕೇಳೋರು? ಈಗ ಬೆಂಕಿ ಹಚ್ಚಿರೋದ್ರಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ. ಸಾಲು ಸಾಲು ಆರೋಪ ಮಾಡಿರೋ ಗ್ರಾಮಸ್ಥರು ತಪ್ಪು ಕಂಡು ಬಂದರೆ ಶೂಟಿಂಗ್ ನಿಲ್ಲಿಸ್ತಾನೆ ಅಂತೇಳಿ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಖಂಡ್ರೆ ಸ್ವಲ್ಪ ಸೀರಿಯಸ್ ಇದ್ದಾರೆ ಅರಣ್ಯ ವಿಚಾರದಲ್ಲಿ. ನೋಡೋಣ. ನೋಡಿ, ಕಾಡು ಮುಖ್ಯ, ಕಾಡು ಮುಖ್ಯ. ಕಾಡಿಗೆ ನಾವು ಮುಖ್ಯ ಅಲ್ಲ, ನಮಗೆ ಬೇಕಿರೋದು ಕಾಡು. ನಮಗೆ ಕಾಡಿಗೆ ನಾವು ಬೇಡವೇ ಬೇಡ, ವೇಸ್ಟ್ ಫೆಲೋಸ್ ನಾವೆಲ್ಲ. ಕಾಡಿಗೆ ನಾವು ಬದುಕಬೇಕಂದ್ರೆ ಕಾಡು ಬೇಕು. ಹಾಗಾಗಿ ಸಿನಿಮಾ ಎಷ್ಟೇ ಪವರ್ಫುಲ್ ಆಗಿರಲಿ, ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅದು ಟಾಕ್ಸಿಕ್ ಆಗಿರಲಿ, ಮತ್ತೊಂದಾಗಿರಲಿ, ಕಾಂತಾರ ಆಗಿರಲಿ, ಅರಣ್ಯದ ಕಾನೂನನ್ನು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಎರಡು ಮಾತು. ಕಾಂತಾರ ಚಾಪ್ಟರ್ 1